ಕಾಂಗ್ರೆಸ್ ರಾಜಕಾರಣ ಈ ಬಗ್ಗೆ ನಾನು ಮಾತನಾಡೋಕ್ಕೆ ಶುರು ಮಾಡಿದೆ. ಯೂಶ್ವಲಿ ನೀವು ಈ ದೇಶದ ರಾಜಕಾರಣದಲ್ಲಿ ಪ್ರತಿಯೊಬ್ಬ ಪ್ರಮುಖ ರಾಜಕಾರಣಿಯ ಸುತ್ತ ಒಂದು ಕೋಟರಿ ಇರುತ್ತೆ. ಅದು ಮೊದಲಿಂದ ಬಂದು ಇಂದಿರಾ ಗಾಂಧಿಯವರಿದ್ದಾಗ ಇಂದಿರಾ ಗಾಂಧಿಯವರ ಸುತ್ತ ಒಂದು ಪಡೆ ಇತ್ತು, ಸಲಹೆ ಕೊಡೋದು, ಇನ್ನೊಂದು ಮಾಡೋದು. ಈವನ್ ಜನತಾ ಪರಿವಾರ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆಯವರು ಒಂದು ಥಿಂಕ್ ಟ್ಯಾಂಕ್ ಅಂತ ಇಟ್ಕೊಂಡಿದ್ರು. ಅದರಲ್ಲಿ ಬೇರೆ ಬೇರೆ ಕ್ಷೇತ್ರಗಳ ಯಾರು ಪರಿಣಿತರಿದ್ದಾರೆ ಅವರನ್ನು ಕರೆದು ಅವರಿಂದ ಅಭಿಪ್ರಾಯವನ್ನು ಥಿಂಕ್ ಟ್ಯಾಂಕ್ ಅದೇ ಒಂದು ಬಹಳ ಮಹತ್ವದ ಒಂದು ತಂಡ. ಸೊ ಈ ತಂಡ ಏನಿರುತ್ತೆ ಮಹತ್ವದ. ಈಗ ಮೋದಿಯವರು ಕೂಡ ಅಷ್ಟೇ, ಅವರ ಒಂದು ತಂಡ ಇದೆ. ಆ ಮೋದಿಯವರ ತಂಡದಲ್ಲಿ ಬಹುತೇಕ IAS ಆಫೀಸರ್ಸ್ಗಳಿದ್ದಾರೆ, ಪೊಲಿಟಿಷಿಯನ್ಸ್ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿಯವರು ರಾಜಕಾರಣಿಗಳನ್ನು ನಂಬಲ್ಲ, ಅವರು ನಂಬುವುದು ಬ್ಯೂರೋಕ್ರಾಟ್ಸನ್ನು. ಅವರು ಬ್ಯೂರೋಕ್ರಾಟ್ಗಳನ್ನೇ ಹಿಡಿದುಕೊಂಡು ರಾಜಕಾರಣ ಮಾಡ್ತಾ ಇರುವ ದೇಶದ ಮೊದಲ ಪ್ರಧಾನಿ ಇರ್ಬೋದು ಮೋದಿಯವರು. ಹಿಂದಿನ ಯಾವ ಪ್ರಧಾನಿಗಳು ಕೂಡ ಕೇವಲ ಬ್ಯೂರೋಕ್ರಾಟ್ ಮೇಲೆ ಅವಲಂಬಿತರಾಗಿರಲಿಲ್ಲ. ಓಕೆ, ಅದು ಡಿಫ್ರೆಂಟ್ ಇಶ್ಯೂ, ಇನ್ನೊಂದು ದಿವಸ ಮಾತಾಡ್ತೀವಿ. ಹಾಗಿದ್ದರೆ ಇವತ್ತು ರಾಹುಲ್ ಗಾಂಧಿ ಅವರ ಸುತ್ತ ಇರುವವರು ಯಾರು ಪ್ರಮುಖ ತೀರ್ಮಾನಗಳನ್ನು ತೆಗೆದುಕೊಳ್ಳೋದಕ್ಕೆ ರಾಹುಲ್ ಗಾಂಧಿ ಅವರಿಗೆ ಅಡ್ವೈಸ್ ಮಾಡ್ತಾರೆ? ದಿಸ್ ಅ ಕ್ವೆಶ್ಚನ್. ಎಲ್ಲರೂ ಹೇಳುವ ಪ್ರಕಾರ KC ವೇಣುಗೋಪಾಲ್, KC ಎಂದೇ ಪ್ರಚಾರದಲ್ಲಿರುವ ಕೇಳದಲ್ಲಿ ವೇಣುಗೋಪಾಲ್ ಅಂತ ಅನ್ನಲ್ಲ, KC ಅಂತಾರೆ. ಅವರನ್ನೇ ರಾಹುಲ್ ಗಾಂಧಿಯವರ ಕಣ್ಣು ಮತ್ತು ಕಿವಿ ಅಂತ ಹೇಳಲಾಗುತ್ತೆ. ಈವನ್ ಕೆಲವರು ಕ್ರಿಟಿಕ್ಸ್ಗಳು ಇನ್ನೂ ಕೆಟ್ಟದಾಗಿ ಕ್ರಿಟಿಕ್ ಮಾಡ್ತಾರೆ, ರಾಹುಲ್ ಗಾಂಧಿಯವರ ಕಾವಲು ಇನ್ನೇನೋ ಅಂತಾರೆ. ಸೊ ಆ ರೀತಿ ಅಷ್ಟರ ಮಟ್ಟಿಗೆ ರಾಹುಲ್ ಗಾಂಧಿಯವರಿಗೆ ಹತ್ತಿರವಾದರು KC ವೇಣುಗೋಪಾಲ್. ಒಂದು ರೀತಿಯಲ್ಲಿ ನೀಲಿ ಕಂಗಳ ಹುಡುಗ ಅಂತಾರೆ ನೋಡಿ, ಹುಡುಗರಲ್ಲ ಅವರು, ಆದರೂ ಎಸ್ ಅಷ್ಟರ ಮಟ್ಟಿಗೆ ಅವ್ರ ಹತ್ತಿರ ಆದ್ದು ಅಂತ. ಸೊ ರಾಹುಲ್ ಗಾಂಧಿ ಯಾವಾಗ ಕಾಂಗ್ರೆಸ್ ಅಧ್ಯಕ್ಷರಾದರು ಇನ್ನೊಂದಾದರು, ಅವರು ಯೂತ್ ಕಾಂಗ್ರೆಸ್ನಿಂದ ಬಂದಂತಹ ಕೆಲವರನ್ನು ಆಯ್ಕೆ ಮಾಡಿ ತಮ್ಮದೇ ಆದ ತಂಡವನ್ನು ಕಟ್ಟಿ, ಆ ತಂಡದಲ್ಲಿ ಇದ್ದವರು ಎಲ್ಲರೂ ಈಗ ಇಲ್ಲ, ಕೆಲವರು BJPಗೆ ಹೋಗಿದ್ದಾರೆ, ಇನ್ನೊಂದು. ಆದರೆ ರಾಹುಲ್ ಗಾಂಧಿ ಆಯ್ಕೆ ಮಾಡಿದವರಲ್ಲಿ ಬಹಳ ಮುಖ್ಯರಾದವರಲ್ಲಿ KC ವೇಣುಗೋಪಾಲ್ ಕೂಡ ಒಬ್ಬರು ಅಂತ. ಅವರು ಒಂದು ರಾಹುಲ್ ಗಾಂಧಿಯವರ ಪಕ್ಕಾ ನಿಷ್ಠರು ಅಂತ. ಅವರ ನಿಷ್ಠೆಯನ್ನು ಪ್ರಶ್ನೆ, ಮತ್ತು ಈಸ್ ಎ ಸ್ಟ್ರಾಟಜಿಸ್ಟ್. ಅವರ ಗುಣಗಳು ಏನು ಮತ್ತೊಂದನ್ನು ಹೇಳ್ತೀನಿ. ಅವರು 2017ರಲ್ಲಿ AICCಯ ಜನರಲ್ ಸೆಕ್ರೆಟರಿಯಾಗಿ ನೇಮಕ ಆದರು. ಅದರ ಜೊತೆಗೆ ಅವರಿಗೆ ಸಂಘಟನೆಯ ಜವಾಬ್ದಾರಿಯನ್ನು ಕೊಡಲಾಯಿತು. ಪಕ್ಷದ ಟಿಕೆಟ್ ಹಂಚಿಕೆ, ಸಮನ್ವಯತೆ, ಸೊ ಇಂಥ ವಿಚಾರಗಳಲ್ಲಿ ಅವರಿಗೆ ಆ ಜವಾಬ್ದಾರಿ ಕೊಟ್ಟಾಗ ಅವರ ಕಾರ್ಯವಿಧಾನವನ್ನು ನೋಡಿ ರಾಹುಲ್ ಗಾಂಧಿಯವರಿಗೆ ಅವರ ಮೇಲೆ ಹೆಚ್ಚಿನ ನಂಬಿಕೆ ಬಂತು. ಆಗಲೇ ಅವರಿಗೆ ಬಂದ ಹೆಸರು ಲಾಯಲ್ ಟ್ರಬಲ್ ಶೂಟರ್ ಅಂತ. ಸೊ KC ವೇಣುಗೋಪಾಲ್ 1963ರಲ್ಲಿ ಜನಿಸಿದ್ದು ಕೊಣ್ಣೂರಿನಲ್ಲಿ, ಕೇರಳ, ಕರ್ನಾಟಕ ಹತ್ತಿರ. ಅವರು ಈಗಲೂ ಕೂಡ ಅವರ ಮನೆ ಇದೆಯಲ್ಲ, ನೀವು ಕರ್ನಾಟಕದ ಗಡಿಯಿಂದ, ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಒಂದು ಅರ್ಧ ಮುಕ್ಕಾಲು ಗಂಟೆಗೆ KC ವೇಣುಗೋಪಾಲ್ ಅವರ ಇದಕ್ಕೆ ಹೋಗ್ಬೋದು. ಸೊ ಅವರು ಹಾಗೆಯೇ 1963ರಲ್ಲಿ ಜನಿಸಿದಂಥ KC ವೇಣುಗೋಪಾಲ್ 96ರಲ್ಲಿ ಮೊದಲ ಬಾರಿಗೆ ಕೇರಳ ವಿಧಾನಸಭೆಯನ್ನು ಪ್ರವೇಶಿಸಿದರು. ನಂತರ 2001 ಮತ್ತು 2006 ಹೀಗೆ 3 ಬಾರಿ ಟೋಟಲ್ ಅವರು ಶಾಸಕರಾದ್ದು. ನಂತರ ರಾಷ್ಟ್ರೀಯ ರಾಜಕಾರಣಕ್ಕೆ ಅವರು ಬಂದರು. ರಾಷ್ಟ್ರೀಯ ರಾಜಕಾರಣಕ್ಕೆ ಬಂದ ಮೇಲೇ ಅವರು ಒಂದು ಕೇರಳದಲ್ಲೂ ಸಚಿವರಾಗಿದ್ದರು, ಹಾಗೆಯೇ ಕೇಂದ್ರ ಸರ್ಕಾರದಲ್ಲೂ ಸಚಿವರಾಗಿದ್ದರು. ಅವರಿಗೆ ಬಹಳ ಮುಖ್ಯವಾಗಿ ಏನು ಗೊತ್ತಾ, ಬ್ಯಾಕ್ ರೂಮ್ ಸ್ಟ್ರಾಟಜಿಸ್ಟ್ ಅಂತ ಕರೆಯಲಾಗುತ್ತೆ. ಅವರ ಸ್ಟ್ರಾಟಜಿಗಳೇನಿವೆ ಬ್ಯಾಕ್ ರೂಮ್ ಸ್ಟ್ರಾಟಜಿಸ್ಟ್. ಅವರು ಅಭ್ಯರ್ಥಿಗಳ ಆಯ್ಕೆ ಮತ್ತು ಸಂಘಟನೆ ವಿಚಾರದಲ್ಲಿ ಅವರು ಎತ್ತಿದ ಕೈ ಅನ್ನೋ ಮಾತಿದೆ. ಸೊ ರಾಹುಲ್ ಗಾಂಧಿಯವರು ಗೇಟ್ ಕೀಪರು ಇಂಥ ಮಾತುಗಳನ್ನು ಕೆಲವರು ಹೇಳ್ತಾರೆ. ಸೊ ಆದರೆ ಈಗ ಈ ವ್ಯಕ್ತಿ ಎಷ್ಟು ಹತ್ತಿರ ಅಂದರೆ ಅವರ ಸಲಹೆ ಬಹಳ ಮುಖ್ಯವಾದ್ದು. ಅದನ್ನು ನೀವು KC ವೇಣುಗೋಪಾಲ್ ಅವರನ್ನು ಮೀಟ್ ಮಾಡಿ ಚರ್ಚೆ ಮಾಡೋದು ಕಷ್ಟ. ಈ ಕರ್ನಾಟಕದ ರಾಜಕಾರಣದ ಸಂದರ್ಭ ಭಾಳಷ್ಟು ಜನ ಡೆಲ್ಲಿಗೆ ಹೋದವರು KC ಅವ್ರನ್ನ ಭೇಟಿ ಮಾಡಿ ಚರ್ಚೆ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಎಲ್ಲರಿಗೂ ಆಗಿಲ್ಲ. ಅವರಂದರೆ ಅವರ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ಅವರು ಬಿಟ್ಟು ಕೊಡುವ ವ್ಯಕ್ತಿನೇ ಅಲ್ಲ. ಯು ವೋಂಟ್ ರಿವೀಲ್ ಎನಿಥಿಂಗ್. ಅದರ ಜೊತೆಗೆ ಅವರು ಇಡೀ ಈ ಅಹಿಂದ ರಾಜಕಾರಣ ಅನ್ನೋದೇನಿದೆಯಲ್ಲ, ಆ ಒಂದು ಸ್ಟ್ರಾಟಜಿ ಏನಿದೆ, ರಾಹುಲ್ ಗಾಂಧಿ ಆ ಒಂದು ಸ್ಟ್ರಾಟಜಿಯನ್ನು ಅನುಸರಿಸೋದಕ್ಕೆ ಮೂಲ ಕಾರಣ ಆದವರಲ್ಲಿ KC ವೇಣುಗೋಪಾಲ್ ಕೂಡ.
ಅವರು ಕೇರಳದ ಹಿಂದುಳಿದ ವರ್ಗಗಳಿಂದ ಬಂದಂಥ ವ್ಯಕ್ತಿಯಾಗಿದ್ದು, ಸೊ ಅವರು ಬಹಳ ಬಹಳ ಮಟ್ಟಿಗೆ ಒಂದು ಶೇಪ್ ಕೊಡೋದಕ್ಕೆ ಕಾಂಗ್ರೆಸ್ಗೆ ಟ್ರೈ ಮಾಡಿದ್ರು. ಅಂದರೆ ಅಪ್ಪರ್ ಕಾಸ್ಟ್ ಪಾಲಿಟಿಕ್ಸ್ ವರ್ಸಸ್ ಬ್ಯಾಕ್ವರ್ಡ್ ಕ್ಲಾಸ್ ಪಾಲಿಟಿಕ್ಸ್ ಅನ್ನುವ ಈ ಸಂಘರ್ಷ ಇದೆಯಲ್ಲ, ಈ ಸಂಘರ್ಷದಲ್ಲಿ ಅಹಿಂದ ಪಾಲಿಟಿಕ್ಸ್ ಪರವಾಗಿ ನಿಲ್ಲಬೇಕು ಕಾಂಗ್ರೆಸ್ ಅನ್ನುವ ಒಂದು ನೀತಿ ನಿರೂಪಣೆಯಲ್ಲಿ ಸೊ ಕೆ ಸಿ ಮಹತ್ವದ ಪಾತ್ರವನ್ನು ವಹಿಸಿದ್ರು. ರಾಹುಲ್ ಗಾಂಧಿ ಸ್ವಲ್ಪ ಸಾಫ್ಟ್ ಹಿಂದುತ್ವದಿಂದ ಈ ಕಡೆಗೆ ವಾಲುವುದಕ್ಕೆ ಮೂಲ ಕಾರಣ ಕೂಡ ಕೆ ಸಿ ವೇಣುಗೋಪಾಲ್. ಸೊ ಈ ಕೆ ಸಿ ವೇಣುಗೋಪಾಲ್ ಈಗ ಬಹಳ ಮುಖ್ಯವಾಗಿ ಅವರ ಬಗ್ಗೆ ಮಾತನಾಡೋದಕ್ಕೆ ಇನ್ನೊಂದು ಕಾರಣ ಏನು ಗೊತ್ತಾ, ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ UDF ಗೆಲ್ಲುವ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ UDF ಗೆಲ್ಲುವ ಚಾನ್ಸಸ್ ಇರುವುದರಿಂದ ಒಂದೊಮ್ಮೆ ಗೆದ್ದರೆ ಸೊ ಕೆ ಸಿ ವೇಣುಗೋಪಾಲ್ ಮುಖ್ಯಮಂತ್ರಿ ಆಗ್ತಾರ ಅಂತ ಅವರ ಹೆಸರು ಕೇಳಿ ಬರ್ತಾ ಇದ್ದಾರೆ. ಆದರೆ ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಇನ್ನಿಬ್ಬರು ಕಾಂಪಿಟೇಟರ್ಗಳಿದ್ದಾರೆ ಅಲ್ಲಿ ಅವರಿಗೆ. ಒಬ್ಬರು ರಮೇಶ್ ಚೆನ್ನಿತಾಲ ಅವರು, ಇನ್ನೊಬ್ಬರು VD ಸತೀಸನ್ ಅವರು. ಸೊ ಇವರಿಬ್ಬರು ಗ್ರಾಸ್ ರೂಟ್ ಲೆವೆಲ್ ಪೊಲಿಟಿಷಿಯನ್ಸ್ ಅಂತ. ಅವರು ಕೇರಳದಲ್ಲೇ ಇದ್ದು ರಾಜಕಾರಣ ಮಾಡ್ತಾ ಇಲ್ಲಿ ಪಕ್ಷವನ್ನು ಸಂಘಟಿಸ್ತಾ ಇದ್ದವರು. ಆದರೆ ಅವರ ರೀತಿ ದಟ್ ಕೆ ಸಿ ವೇಣುಗೋಪಾಲ್ ಆ ಗ್ರಾಸ್ ರೂಟ್ ಲೆವೆಲ್ ಪೊಲಿಟಿಷಿಯನ್ಸ್ ಅಲ್ಲ, ಈಸ್ ಎ ಸ್ಟ್ರಾಟಜಿಸ್ಟ್ ಅಂತ. ಆದ್ದರಿಂದ ದಟ್ ದೆಹಲಿ ರಾಜಕಾರಣವನ್ನು ಬಿಟ್ಟು ಕೆ ಸಿಯನ್ನು ಕೇರಳದ ಮುಖ್ಯಮಂತ್ರಿ ಮಾಡ್ತಾರೆ, ಐ ಡೋಂಟ್ ಥಿಂಕ್ ಸೊ. ಸೊ UDF ಆಯ್ಕೆಯಾದರೂ ಕೂಡ ಚೆನ್ನಿತಾಲ ಅಥವಾ ಸತೀಸನ್ನಲ್ಲಿ ಒಬ್ಬರು ಆದರೂ ಆಗ್ಬೋದು. ಅದರಿಂದ ಕೆ ಸಿ ವೇಣುಗೋಪಾಲ್ ಅವರ ಮಹತ್ವ ಏನು ಕಡಿಮೆ ಆಗಲ್ಲ ಅಂತ. ಯಾಕೆಂದರೆ ಈಸ್ ವೆರಿ ಕ್ಲೋಸ್ ಟು ರಾಹುಲ್ ಗಾಂಧಿ ಆಗಿರುವುದರಿಂದ ಮತ್ತು ದಟ್ ಇಡೀ ಕಾಂಗ್ರೆಸ್ ರಾಜಕಾರಣವನ್ನು ನಿಯಂತ್ರಿಸುವ ಸ್ಥಿತಿಯಲ್ಲಿ ಅವರು ಇರುವುದರಿಂದ. ಸೊ ಆ ಕಾರಣಕ್ಕಾಗಿ ಇದು ಅಂತಹ ದಟ್ ಮೇಜರ್ ಆಗಿ ಬದಲಾವಣೆ ಆಗುತ್ತೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಅಹಿಂದ ಯಾರಿದ್ದಾರೆ, ಸೊ ಕೆ ಸಿ ರಾಹುಲ್ ಹೀಗೆ ಈ ಗುಂಪಿರುವುದರಿಂದ ಅದೇ DK ಶಿವಕುಮಾರ್ ಅವರಿಗೆ ಬಹುದೊಡ್ಡ ಅಡ್ಡಿಯಾಗತ್ತೆ. ಯಾಕೆಂದರೆ ಈ ಸ್ಟ್ರಾಟಜಿಸ್ಟ್ಗಳ ಸ್ಟ್ರಾಟಜಿ ಇದೆಯಲ್ಲ, ಅದು ಸಾಫ್ಟ್ ಹಿಂದುತ್ವದ ರಾಜಕಾರಣಕ್ಕೆ ಅಂತಹ ಮಹತ್ವವನ್ನು ಕೊಡಲ್ಲ. ಭಾಳ ಸ್ಪಷ್ಟವಾಗಿ ಜಾತಿ ಗಣತಿ ಬಗ್ಗೆ ರಾಹುಲ್ ಗಾಂಧಿ ಮಾತನಾಡಿದ್ದು, ಅದರ ಹಿಂದೆಲ್ಲ ಇದ್ದಿದ್ದೇ ಕೆ ಸಿ ವೇಣುಗೋಪಾಲ್. ಆದ್ದರಿಂದ ಮುಂದೆ ಏನಾಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಬಟ್ ಕೆ ಸಿ ವೇಣುಗೋಪಾಲ್ ಸ್ಟಿಲ್ ಈಸ್ ದ ಮೋಸ್ಟ್ ಪವರ್ಫುಲ್ ಮ್ಯಾನ್. ಕರ್ನಾಟಕದ ರಾಜಕಾರಣದಲ್ಲೂ ಕೂಡ ಬದಲಾವಣೆ ಆಗೋದಿದ್ದರೆ ಕೆ ಸಿ ವಿಲ್ ಹ್ಯಾವ್ ಟು ಟೇಕ್ ಎ ಕಾಲ್. ಅದು ಅಷ್ಟು ಸುಲಭವಾದದ್ದಲ್ಲ. ಇದೇ DK ಶಿವಕುಮಾರ್ ಅವರಿಗೆ ಬಹುದೊಡ್ಡ ಅಡ್ಡಿ.